ಮತ್ತೆ ನನ್ನ ಹೆಸರು ಹೇಳಿಲ್ಲ ತಿಳ್ಕೊಂಡು ಯಾರು ತಿಳ್ಕೋಬಾರ್ದು. ಈ ಒಂದು ಕಾರ್ಯಕ್ರಮದೊಳಗೆ ಬಹಳಷ್ಟು ಒತ್ತಿನಿಂದ ಭಾಗವಹಿಸಿ ಇದನ್ನ ಮಾಡಿಕೊಳ್ಳಲಿಕ್ಕೆ ಆತುರರಾಗಿರ್ತಕ್ಕಂಥ ಎಲ್ಲ ಶರಣರೇ, ಶರಣೀಯರೇ, ತಾಯಂದಿರೇ, ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು, ಶುಭಮಂಗಲಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಚೇತನ್ ಕುಮಾರ್ ಅವರು ಸದಾಕಾಲ ಈ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾ ಬಂದಿರತಕ್ಕಂಥದ್ದಾಗಿದ್ದೀವಿ. ನಾವು ಬಂದಾಗ ಚೇತನ್ ಕುಮಾರ್ ಹೇಳುವಂತೆ ತಾಯಂದಿರು ನಿತ್ಯರೂ ಕೂಡ ಪ್ರಾರ್ಥನೆ ಬಾಳ ಮಾಡಿ ಇದು ಕಾರ್ಯಕ್ರಮ, ಈ ಒಂದು ರಂಗಮಂದಿರ ನಿರ್ಮಾಣವಾಗಲಿಕ್ಕೆ ತಾಯಂದಿರ ಪ್ರಾರ್ಥನೂ ಕೂಡ ಒಂದು ಕಾರಣ ಅಂತ ಪ್ರಾರ್ಥನೆ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡತಕ್ಕಂಥದ್ದು. ಭಗವಂತನ ನಾಮಸ್ಮರಣೆ ಮಾಡುವುದರ ಜೊತೆಗೆ ಅನುದಾನ ನೀಡಿರ್ತಕ್ಕಂಥ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಕೂಡ ನೆನೆಬೇಕಾಗೈತೆ. ಅನಿವಾರ್ಯ ಕಾರಣದಿಂದ ಅವ್ರ ಬಾಸ್ ಬಂದಾರ. ಎಲ್ಲರಿಗೂ ಒಬ್ಬೊಬ್ರು ಬಾಸ್ ಇರ್ತಾರಲ್ಲ, ಆ ರೀತಿಯಾಗಿ ನಮ್ಮ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಇಲ್ಲಿ ಬಂದಿದ್ದರಿಂದ ಅವರ ಕಾರ್ಯಕ್ರಮದೊಳಗೆ ಇಲ್ಲಿ ಶಾಸಕರು, ಕಾರ್ಯಕರ್ತರು ಭಾಗವಹಿಸತಕ್ಕಂಥದ್ದು ಅವ್ರ ಕರ್ತವ್ಯ. ಅದಕ್ಕೆ ಅಲ್ಲಿ ಭಾಗವಹಿಸುವುದರಿಂದ ಬರಾಕ ಅನಾನುಕೂಲ ಆಗಿದೆ ಅಂತ ತಿಳ್ಕೊಂಡು ಹೇಳಿ ಕಳಿಸಿರ್ತಕ್ಕಂಥವರಾಗಿದ್ದಾರೆ. ಈ ಒಂದು ರಂಗಮಂದಿರ ನಾವು ಹೋದ ವರ್ಷ ನಾವು ಚೇತನ್ ಕುಮಾರ್ ಬಂದು ಅಲ್ಲಿ ನೆಳಾಗ ಒಂದು ಪೆಂಡಲ್ ಹಾಕಿ ಅಲ್ಲಿ ಕುಂತಿದ್ದೀವಿ. ಗಾಳಿ ಬರೋದ್ರೊಳಗ ಎಷ್ಟು ಸುಂದರವಾಗಿ ಮಾಡ್ಯಾರ ನೋಡ್ರಿ. ಅಯ್ಯಪ್ಪ ಸ್ವಾಮಿ ಗುಡಿ ಆದ್ರೆ ಅಯ್ಯಪ್ಪ ಸ್ವಾಮಿ ಗುಡಿ ಅಲ್ಲ, ಇದು ಹನುಮಪ್ಪನ ಗುಡಿ, ಇದು ಮಾರುತಿ ಗುಡಿ. ಇದು ಆಗಬೇಕಾದ್ರೆ ಮಾರುತಿಯಲ್ಲಿ ಅಂತ ಶಕ್ತಿ ಐತೆ ಅಂತ ತಿಳ್ಕೊಂಡು ಇದಕ್ಕೆ ವಾರ್ಡಿನ ಸದಸ್ಯರು ಹಾಗೂ ಶಾಸಕರು ಹಾಗೂ ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಈ ಒಂದು ರಂಗಮಂದಿರ ನಿರ್ಮಾಣವಾಗಲಿಕ್ಕೆ ಅದರಾಗ ಪ್ರಮುಖ ಪಾತ್ರ ನಮ್ಮ ಪ್ರಕಾಶ್ ಸಜ್ಜೇಟ್ರು. ಅವ್ರ ತಮ್ಮನಿ ಕೆಲಸ ಬಿಟ್ಟು ತಮ್ಮೆಲ್ಲರೂ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ರಂಗಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥವರಾಗಿದ್ದಾರೆ. ಏನಾದರೂ ಒಂದು ಕೆಲಸ ಮಾಡಬೇಕು, ಆ ಕೆಲಸ ಉಳಿತೈತೆ ಇವತ್ತ. ಅದರೊಳಗ ಚೇತನ್ ಕುಮಾರ್, ನಮ್ಮ ಹಿರೇಕರವರಾಗಲಿ, ಮಹೇಶ್ ಶಾಸಕರಾಗಿರ್ತಕ್ಕಂಥ ತೆಂಗಿನಕಾಯಿಯವರಾಗಲಿ, ಇವರೆಲ್ಲರ ಬೆನ್ನ ಹತ್ತಿ ಈ ಭಾಗದ ಎಲ್ಲ ವಾರ್ಡಿನ ಸದಸ್ಯರು